ಏನು ವಿಚಾರಕ್ಕೆ ನಾವು ಪೊಲೀಸವ್ರು ನಗರಬಾರ್ದು ಸರ್ ಆ್ಯಕ್ಚುಲಿ ನಾನು ತೊಂದರೆ ಕೊಟ್ಟಿದ್ದ ಸುಮಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಆದರೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಅಂತೇಳಿ ನಾನು ತೊಂದರೆ ಕೊಡ್ತಾ ಇರ್ತಾರೆ. ಹೀಗಾಗಿ ಕಂಪ್ಲೇಂಟು ಜಾಸ್ತಿ ಇದು ಮಾಡಬೇಕು ಅಂತ ಕೊಲಾಜ್ ಮಾಡಬೇಕು, ಎಲ್ಲನೂ ಮಿಕ್ಸ್ ಮಾಡಿ ಕಂಪ್ಲೇಂಟ್ ಲೆಟರ್ ಡ್ರಾಫ್ಟ್ ಮಾಡಬೇಕು. ಅದನ್ನು ಮಾಡೋಕ್ಕಾಗಿಲ್ಲ, ಈ ಪಾರ್ಕಲ್ಲಿ ಯಾರಿಗೂ ತೊಂದರೆ ಕೊಟ್ಟಿದ್ದಾರೆ ಸರ್ ಆ್ಯಕ್ಚುಲಿ ಇಲ್ಲಿ ನಾನು ಬೈಯೋಕ್ಕೆ ಸ್ಟಾರ್ಟ್ ಮಾಡಿ ಈಗಲೂ ಕೊಟ್ಟಿದ್ದೀನಿ ನೈಟಲ್ಲಿ. ಸರ್ ನಾನು ಆ್ಯಕ್ಚುಲಿ ಬೈಕಲ್ಲಿ ಬರ್ತೀನಿ. ದೇವಸ್ಥಾನ ಇಲ್ಲ, ಬೆಂಚ್ ಮೇಲೆ ಬೆಳಗ್ತೀನಿ. ಫಸ್ಟ್ ನಾನು ಮನೆ ಬಿಟ್ಟು ಬಂದಾಗ ನಂಜನಗೂಡು ದೇವಸ್ಥಾನದಲ್ಲಿ ಇದ್ದೆ. ಕಡೆ ಬರ್ತೀನಿ. ನಂಜನಗೂಡು ದೇವಸ್ಥಾನದಲ್ಲಿ ಇದ್ದೆ. ಅಲ್ಲಿ ತೊಂದರೆ ಕೊಡ್ತಾ ಇರೋ ಕಾಡಿಗೆ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗೋಕ್ಕೆ ಅಂತ ಹೋಗಿದ್ದೆ. ಇದೇ ಥರ ಬ್ಯಾಗ್ ಇತ್ತು, 80 ಲೀಟರ್ಸ್ ಬ್ಯಾಕ್ ಬ್ಯಾಗು. ಅದ್ರಲ್ಲಿ ಲ್ಯಾಪ್ಟಾಪ್ ಆಳುಗಳೆಲ್ಲ ಇತ್ತು. ಲ್ಯಾಪ್ಟಾಪ್ ಸಾರಿ ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ಮಾರ್ಬಿಟ್ಟಿದೆ ಅಷ್ಟೊಳಗೆ. ಟ್ಯಾಬ್ ಮತ್ತು ನಾನು 10 ವರ್ಷದಿಂದ ಕೆಲಸ ಮಾಡಿ ಕಲೆ ಹಾಕಿದ್ದೆ. ಸಾಕ್ಷಿ ಆಧಾರಗಳದ್ದು 2 ಹಾರ್ಡ್ ಡಿಸ್ಕು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ಪ್ರತಿಯೊಂದು ಇತ್ತು. ಮನೆ ಬಿಟ್ಟು ಬಂದಾಗ ಎಲ್ಲ ತೊಗೊಬಂದಿದ್ದೆ, ಇನ್ಕ್ಲೂಡಿಂಗ್ ಒಂದು ಚಾಪೆಯಿಂದ ಹಿಡಿದು ಬೆಡ್ಶೀಟ್ವರೆಗೂ ಎಲ್ಲ ತೊಗೊಬಂದಿದ್ದೆ. ಬೆಂಗಳೂರಿಗೆ ಹೋಗ್ಬೇಕಿತ್ತು. ಇದೆಯಲ್ಲ ಗನ್ ಹೌಸ್ ಇದೆಯಲ್ಲ, ಆ ಗನ್ ಹೌಸ್ ಹತ್ರ ಹಳ್ಳಿ ಕಟ್ಟೆ ಇದೆಯಲ್ಲ, ಹಳ್ಳಿ ಕಟ್ಟೆ ಮೇಲೆ ಮಲಗಿದ್ದೆ. ಸ್ಪ್ಲೆಂಡರ್ ಗಾಡಿಯಲ್ಲಿ ಬಂದವರು ಬ್ಯಾಗ್ ಹೇಳ್ಕೊಂಡು ಹೊರಡ್ಬಿಟ್ರು. ಆ್ಯಕ್ಚುಲಿ 28ನೇ ತಾರೀಕು ಡಿಸೆಂಬರ್ 2022ರಲ್ಲಿ. ಆವಾಗ ನಾನು ಮೈಸೂರಲ್ಲೇ ಉಳ್ಕೊಂಡೆ. ಆ ಟೈಮಲ್ಲಿ ಮಲಗೋಕ್ಕೆ ಎಲ್ಲಿ ಜಾಗ ಇಲ್ವಲ್ಲ ಅಂತ ಬಂದು ಇಲ್ಲಿ ಮಲಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮನೆ ಬಿಟ್ಟು ಬಂದಿದ್ದೆನಲ್ಲ, ಅವ್ರ ಹತ್ರ ಹೆಲ್ಪ್ ಕೇಳೋಕ್ಕೆ ಹೋಗಿರಲಿಲ್ಲ. ಫ್ರೆಂಡ್ಸ್ ಹತ್ರ ಹೆಲ್ಪ್ ಕೇಳೋಕ್ಕೆ ಯಾವುದೂ ಮೊಬೈಲ್ ಕೂಡ ಇರಲಿಲ್ಲ. ಎಲ್ಲಿ ನೀವು ಯಾವ ಕಡೆಯವರು? ನಾನು ಬನ್ನೂರು ಸರ್. ಬನ್ನೂರು ಇಲ್ಲಿ ಇದ್ದಾರೆ, ನಮಗೆ ಫ್ಯಾಮಿಲಿ ಎಲ್ಲ ಇದ್ದಾರೆ ಸರ್. ಎಲ್ಲ ಪೇರೆಂಟ್ಸ್ ಎಲ್ಲ ಇದ್ದಾರೆ. ಈಗ ಅವ್ರು ಯಾರು ಹೆಲ್ಪ್ ಮಾಡ್ತಿಲ್ಲ. ಆ್ಯಕ್ಚುಲಿ ನಮ್ಮದು ಏನಂದರೆ ಇಲ್ಲಿ ಅಮ್ಮ ಬಗ್ಗೆ ಏನು ಓದಿದ್ದೀರಿ ಸರ್? ನಾನು 10th ಅಷ್ಟೇ ಓದಿರೋದು. ಕಾಲೇಜ್ ಚೆನ್ನಾಗಿ ಮಾತಾಡಿಕೊಂಡು ಸರ್ ಅದೇನಂದರೆ ನಾನು ಸ್ಕೂಲ್ ಡೇಸಲ್ಲೆಲ್ಲ ರ್ಯಾಂಕ್ ಹೋಲ್ಡರ್, ಚೆನ್ನಾಗಿ ಟಾಪ್ 5 ರ್ಯಾಂಕಿಂಗಲ್ಲೇ ಬರ್ತಾ ಇದ್ದೆ. ಅದೇನಂದರೆ ನಮ್ಮ ಡ್ಯಾಡಿ ವಿಜಯವಾಡ ಮಾಡಿ ಸೇರಿಸಿದ್ರು. ನನಗೂ ಇಂಜಿನಿಯರಿಂಗ್ ಮಾಡಿ ಇಂಡಿಯನ್ ಏರ್ಫೋರ್ಸ್ ಸೇರ್ಕೋಬೇಕು ಅಂದ್ಕೊಂಡು ಇಂಜಿನಿಯರಿಂಗ್ ಮಾಡೋಕ್ಕೆ ಅಂತ ಇದಕ್ಕೆ ಸೇರ್ಕೊಂಡೆ. ಇಂಜಿನಿಯರಿಂಗ್ PCMB ತೊಗೊಂಡೆ. ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಅಲ್ಲಿಂದ ಬಂದಾಗ ನನಗೆ ಇಲ್ಲಿ ಎನ್ವಿರಾನ್ಮೆಂಟ್ ಸೆಟ್ ಆಗಿಲ್ಲ. ಕಾಲೇಜಿಂದ ಆಟೋಮೆಟಿಕ್ಕಾಗಿ ಏನಾದರೂ ಡ್ರಾಮೆಟಿಕಲಿ ಡ್ರಾಪ್ ಔಟ್ ಆಗೋದೆ. ಸೇಮ್ ಟೈಮಲ್ಲಿ ಕೆಲಸ ಸಿಕ್ತು. ಸೊ ಕೆಲಸ ಸಿಕ್ಕಾಗ ಕೆಲಸದ ಕಡೆ ಫೋಕಸ್ ಮಾಡಿದೆ. ಟೈಮಲ್ಲಿ ಗಾಡಿ ಬೆನಿಫಿಷಿಯಲ್ ಕಂಪ್ಲೇಂಟ್ ಇದ್ರಿಂದ ಅವರು ಕೂಡ ಹೆಲ್ಪ್ ಮಾಡಲಿಲ್ಲ ನನಗೆ. ಸೊ ಪ್ರೊಫೆಷನಲ್ ಲೈಫ್ ಹಂಗೆ ಮುಂದೆ ಕಂಟಿನ್ಯೂ ಆಯಿತು. ಸೊ 2005ನೇ ಇಸ್ವಿಯಿಂದ ನಾನು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 2013 ಅಮೋಘ ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ದೆ. ಎಲ್ಲಿ ಇದೆಯಲ್ಲ, ಅದು ನಜೀಬಾದಿನ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇದೆಯಲ್ಲ, ಅದು ಚಾಮುಂಡಿ ಬೆಟ್ಟ ಲೇಔಟ್ ಇದೆಯಲ್ಲ, ಅಲ್ಲೇ ಇದ್ದಿದ್ದು. ಸೊ ಅಲ್ಲಿ ಅವರು ಆ ಟೈಮಲ್ಲಿ ಸುತ್ತಬಳ್ಳ ಪಬ್ಲಿಕ್ ಟಿವಿಲಿ ಒಂದು ಕೆಲಸ ಸಿಕ್ತು. ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಕೆಲಸ ಸಿಕ್ತು. ವರುಣ ಅಥವಾ ಅರುಣ ಅಂತ ಇರಬೇಕು ಆ ಹುಡುಗನ ಹೆಸರು. ನನಗೆ ಆ ವ್ಯಕ್ತಿ ಯಾರು ಅಂತ ಮುಖನೂ ನೋಡಿರಲಿಲ್ಲ. ಒಂದು ಫೋನ್ ಕಾಲ್ ಬಂತು, ನವೀನ್ ಅವರ ಮಾತಾಡ್ತಿರೋದು ಅಂತ ಕೇಳ್ದ. ಹೌದು ಅಂತ ಹೇಳಿದೆ. ನಾನು ಅಮೋಘ ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಮುಂಚೆ. ಮೈಸೂರು ನನ್ನ ಪಬ್ಲಿಕ್ ಟಿವಿಲಿ ಅರ್ಜೆಂಟಾಗಿ ಒಬ್ಬರು ಕೆಲಸಗಾರರು ಬೇಕಂತ. 2-3 ಜನ ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅರ್ಜೆಂಟಾಗಿ ಒಬ್ಬರು ಕೆಲಸಗಾರರು ಬೇಕು. ಒಂದು ದಿವಸ ಅಥವಾ 2 ದಿವಸ ಟೈಮಲ್ಲಿ ಹೋಗಿ ಅಲ್ಲಿ ರಿಪೋರ್ಟ್ ಆಗೋದಿದ್ದರೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಾನು ಹೋಗೋದ ಬೇಗ ಅಂದ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ. ಅಷ್ಟರೊಳಗಡೆ ನನ್ನ ಕಲಿಗೊಬ್ಬರು ಸುತ್ತ ಬಳ್ಳಾಳ ಅಂತ ಇದ್ದರು. ಸೊ ಆ ಹುಡುಗಿ ಜೊತೆ ಇಲ್ಲಿಗಲ್ ಫಿಸಿಕಲ್ ರಿಲೇಷನ್ಶಿಪ್ ಹೆಸರಿನ ಲಾಕ್ ಮಾಡ್ಕೊಳ್ಳೋಕ್ಕೋಸ್ಕರ ಟ್ರೈ ಮಾಡಿದ್ರು, ಅಟೆಂಪ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಯಾವುದೇ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಂಡಿರಲಿಲ್ಲ. ಆದರೆ ಹುಡುಗಿ ಜೊತೆ ಚಾಟಿಂಗ್ ಮಾಡ್ತಾಯಿದ್ದೆ. ಸೊ ಅವಾಗೇನಾಗೋಯ್ತು, ನನ್ನ ಒಬ್ಬ ಹುಡುಗಿ ವಿಜಯನಗರ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಆ ಹುಡುಗಿ ಜೊತೆ ಮಾತಾಡೋಕ್ಕೆ ಅಂತ ಹೋಗಿದೆ. ಸಾಯಂಕಾಲದ ತಿಂಗೇನೆ. ಅವ್ರ ಮನೆ ಅಲ್ಲೇ ಇರೋದು. ಸೊ ನಾನು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನನ್ನ ಮನೆ ದೇವರು. ಸೊ ಈಗ ಅಲ್ಲೂ ಹೋಗ್ತಾ ಇರ್ತೀನಿ. ಸೊ ಮಾತಾಡೋಕ್ಕೆ ಅಂತ ಅಲ್ಲಿಗೆ ಹೋಗಿದ್ದೆ. ಅಷ್ಟು ದೂರ ರಿಂಗ್ ರೋಡ್ವರೆಗೆ ಹೋಗಿದ್ದು ಬರೋದು ಬೈಕ್ ರೈಡ್ ಹೋಗ್ಬಿಟ್ಟು ಕರೆದ್ಲು. ಸರಿ, ಅಲ್ಲೇ ಮುಂದೆ ದೇವಸ್ಥಾನದಿಂದ ಸ್ವಲ್ಪ ರಿಂಗ್ ರೋಡ್ ಮುಂದೆ ಇದೆಯಲ್ಲ, ಅಲ್ಲಿವರೆಗೆ ಬೈಕಲ್ಲಿ ಹೋಗ್ತಾಯಿದ್ವಿ. ಅಲ್ಲಿ ಹುಡುಗರು ಬಂದು ಗಲಾಟೆ ಮಾಡಿ ನನಗೆ ವೇಟ್ ಹೊಡೆದು ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ರು. ಸೊ ಅದಾದ ನೆಕ್ಸ್ಟ್ ಡೇಯಿಂದ ಎನ್ವಿರಾನ್ಮೆಂಟೆಲ್ಲ ಚೇಂಜ್ ಆಗೋಯ್ತು. ಆಫೀಸಲ್ಲಿ ಪ್ರಾಬ್ಲಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಪಬ್ಲಿಕ್ ಟಿವಿಲಿ ಕೆಲಸ ಆಗಿತ್ತಲ್ಲ, ಆ ಹುಡುಗನೂ ಕೂಡ ಇದು ಮಾಡಿಬಿಟ್ಟ, ಏನೋ ಸ್ವಿಚ್ ಆಫ್ ಮಾಡ್ಕೊಬಿಟ್ಟ. ಅಂದರೆ ನಾಟ್ ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಇಲ್ಲೂ ಕೆಲಸ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ನಾನು ಇದಕ್ಕೆಲ್ಲ ಪ್ರಾಬ್ಲಮ್ ಏನು, ಸೊಲ್ಯೂಷನ್ ಪ್ರಾಬ್ಲಮ್ ಯಾಕೆ ತಗೊಳ್ತಿದ್ದಲ್ಲ, ಜೊತೆಗೆ ಈ ಹುಡುಗಿ ನನ್ನ ಜೊತೆ ಮಾತಾಡ್ತಿದ್ದವಳು ಇದಕ್ಕಿದ್ದಂಗೆ ಮಾತು ಕಟ್ ಮಾಡಿಬಿಟ್ಟು ಡಿಸ್ಕನೆಕ್ಟ್ ಮಗಳು. ಇದಕ್ಕೆಲ್ಲ ಸಮಸ್ಯೆ ಏನು ಅಂತ, ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಒಳಗಡೆ ಕೆಲಸ ಕೂಡ ಬಿಡಬೇಕಾಗಿ ಬರ್ತು. ಸಂಬಳ ಕೂಡ ಹೋಲ್ಡ್ ಮಾಡಿಬಿಟ್ರು. 2 ತಿಂಗಳು ಸಂಬಳ ಕೊಡಲಿಲ್ಲ. ಸೊ ಅವಾಗ ನಾನೇ ಮಾಡಿದೆ, ಸುಮ್ಮನೆ ಅವ್ರಿಗೆ ಇಷ್ಟ ಇಲ್ಲ ಆದಮೇಲೆ ಇಲ್ಲಿ ಕೆಲಸ ಮಾಡೋದು ಬೇಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟು ಈಚೆಗೆ. ಅದಾದಮೇಲೆ ಸುಮಾರು ಕಡೆ ಕೆಲಸ ಹುಡುಕೋದು, ಯಾರೂ ಕೆಲಸ ಕೊಡಲಿಲ್ಲ. ಆಮೇಲೆ ನನಗೆ ಹಿಂದೆ ಗೊತ್ತಾಗಿದ್ದೇನು ಅಂದರೆ, ನನ್ನ ಬೆನ್ನಿಂದ ನವೀನ್ ಕ್ಯಾರೆಕ್ಟರ್ ಸರಿ ಇಲ್ಲ, ಯಾರೋ ಹುಡುಗಿ ಜೊತೆ ಎಲ್ಲ ಹಂಗೆ ಮಾಡ್ಕೊಂಡಿದ್ದಾನೆ, ಅದಕ್ಕೆ ನಾನೇ ಕೆಲಸದಿಂದ ತೆಗೆದಾಕಿದ್ದೀನಿ ಅಂತ ಇವ್ರು ಹೇಳ್ಕೊಬಿಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಸೊ ಹಂಗೆ ಸಮಸ್ಯೆ ಸ್ಟಾರ್ಟ್ ಆಯಿತು. ಇಲ್ಲಿ ಎಷ್ಟು 13 ವರ್ಷಗಳಿಂದ ನಾನು 14 ವರ್ಷ ಆಯಿತು ಯಾರು ಕೆಲಸ ಮಾಡ್ತಿಲ್ಲ. ಈ ಟೈಮಲ್ಲಿ 1 ವರ್ಷ ಕೆಲಸ ಹುಡುಕಿದೆ. ಅದಾದಮೇಲೆ 2014 ಅಕ್ಟೋಬರ್ ಮದುವೆ ನಡೀತು. ಆ ಟೈಮಲ್ಲಿ ನಮ್ಮ ಡ್ಯಾಡಿ ಪ್ರಾಪರ್ಟಿ ಸೇಲ್ ಮಾಡಿದ್ರಲ್ಲ, ಆ ದುಡ್ಡು ಬರ್ತಾಯಿತ್ತು. ಸೊ ಆ ದುಡ್ಡಲ್ಲಿ ನಾನು ನನಗೆ ಒಂದು ಫ್ಯೂಚರ್ ಯಾಕೆ ಫೋಕಸ್ ಮಾಡಬಾರ್ದು, ಮೈಸೂರಲ್ಲಿ ಅಥವಾ ಬೆಂಗಳೂರಲ್ಲಿ ಮಾಡೋಣ ಅಂತ ಅನಿಸ್ತು.
ನಮ್ಮ ಡ್ಯಾಡಿ ಹತ್ರ ಮಾತಾಡಿದೆ. ಅವರು ಪ್ರಾಪರ್ಟಿ ಇದು ಕೊಡ್ತೀನಿ ಕಣೋ ಆಯಿತು ಅಂತ ಹೇಳಿ ಅಕ್ಕು ಫುಲ್ ಇದೆಲ್ಲ ಪ್ರಾಪರ್ಟಿ ಎಲ್ಲ ಮಾಡೋದು, ನಾನು ಸಿಗ್ನೇಚರ್ ಎಲ್ಲ ಮಾಡಿಕೊಟ್ಟೆ. ಅದಾದಮೇಲೆ ನಮ್ಮ ಡ್ಯಾಡಿ ತೋರಿಸ್ವಲ್ಲ ಅಂದ್ಬಿಟ್ಟು, ಅಂದರೆ ಏನು ಮನೆ ಕೈಗೆ ಸಿಕ್ಕೋದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಇನ್ನೂ ಪ್ರಾಪರ್ಟಿಗೆ ಬಂದಿಲ್ಲ ಅನ್ನೋದು ಒಂದ್ಸರಿ. ಆಮೇಲೆ ಸೇಫ್ ಆಫ್ ಡಿಫೆನ್ಸ್ ಸಫಾರಿ ಗಾಡಿ ಅದು. ಜ್ಯೋತಿನಗರ ಬೇಡ ಸರ್, ಇಲ್ಲಿಗೆ ಅಲ್ಲಿ ಬರ್ತದೆ ಹೋದ್ರೆ ಜ್ಯೋತಿನಗರ ಸುಮ್ಮನೆ ಟೈಮ್ ವೇಸ್ಟ್. ಅಲ್ಲ ನೀವು ಕೆಲಸ ಮಾಡ್ತೀನಿ ಅಂದರೆ ಅವರೇ ಕರ್ಕೊಂಡು ಹೋಗ್ತಾರೆ, ವಾಪಸ್ ಕರ್ಕೊಂಡು ಹೋಗ್ತಾರೆ. ನಾನೇ ಆ ಥರ ಏನು ಬೇಡ ಅರೇಂಜ್ಮೆಂಟ್. ಅದೇ ಹೇಳಿದ್ದೀನಿ ಅದಕ್ಕೆ ನಾವು ತಹಶೀಲ್ದಾರ್ ಒಂದು ಕೊಟ್ಬಿಡ್ತೀವಿ ಸರ್, ನೀವು ಲೆಕ್ಕ ಕಳಿಸ್ಬಿಡಿ ಸರ್, ಅವ್ರನ್ನ ಬರ್ಸ್ಕೊಳ್ಬೇಕು. ನಾನು ಇಲ್ಲಿ ಸೇರಿಸ್ಕೊಂಡು ಹೇಳಿದ್ದೀನಿ. ಸಾಧ್ಯ ಆದರೆ ಅಲ್ಲಿ ಹಾಕೊಂಡು ಈಗ ಏನೋ ಅರೇಂಜ್ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ ಊರಿಗೆ ಹೋಗಿದ್ದೆ ಮೊನ್ನೆ, ಅಲ್ಲಿ ಗಾಡಿ ವಾರಕ್ಕಿಂತ ಗಾಡಿ ಹತ್ರ ಅಂತ ಹೇಳಿದ್ದಾರೆ. ಎಲ್ಲ ಇದೆ, ಸರಿ ಆಗುತ್ತೆ. ಮನಸ್ತಾಪ ಇನ್ಯಾರ ಹತ್ರ ಆಗುತ್ತೆ? ತಂದೆ ತಾಯಿ ಜೊತೆ, ಹೆಂಡತಿ ಮಕ್ಕಳ ಜೊತೆ ಮನಸ್ತಾಪ ಆಗುತ್ತೆ. ಫ್ರೆಂಡ್ಸ್ ಹತ್ರ ಏನು ರಿಲೇಷನ್ ಇರ್ತದ, ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು.